ಹತ್ತೊತ್ತ ಬಡತನ ಸೋಡುತ್ತ ಸತ್ಮಲ ಮಲ್ಗದಿದ್ದ ಇದೆ ಎದ್ದಾಗ ಏನಾದರೂ ಸಾಧಿಸು ಅಂತ ಹೇಳ್ತಾ ಬನ್ನಿಷ್ಟ ಹತ್ರ ನಿಮಗೆ ಒಂದು ಚಿತ್ರ ವಿಮರ್ಶನ ನೀವು ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾನೆ, ಅದುವೇ ಮಿಂಚಿನ ಓಟ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ಇವತ್ತಿನ ಚಿತ್ರ ವಿಮರ್ಶೆ ಮಿಂಚಿನ ಓಟ. 1980 ಭಾರತೀಯ ಕನ್ನಡ ಭಾಷೆಯ ದರೋಡೆ ಚಿತ್ರವಾಗಿದ್ದು ಶಂಕರ್ನಾಗ್ ನಿರ್ದೇಶಿಸಿದ್ದಾರೆ ಮತ್ತು ಅವರ ಸಹೋದರ ಅನಂತ್ನಾಗ್ ಮತ್ತು ಲೋಕನಾಥ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಪೋಷಕ ಪಾತ್ರದಲ್ಲಿ ಪ್ರಿಯಾ ತೆಂಡೂಲ್ಕರ್ ಮತ್ತು ರಮೇಶ್ ಭಟ್ ಅವರು ಈ ಚಿತ್ರದಲ್ಲಿ ತಮ್ಮ ಚೊಚ್ಚಲ ಪ್ರವೇಶವನ್ನು ಮಾಡಿದ್ದಾರೆ. ಈ ಚಿತ್ರವು ಗಲ್ಲಾಪೆಟ್ಟಿಗೆಯಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸಲಿಲ್ಲ, ಆದರೆ ವಿಮರ್ಶಾತ್ಮಕ ಯಶಸ್ಸನ್ನು ಕಂಡಿತು ಮತ್ತು 1979-80 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ 2ನೇ ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಟ ಅನಂತ್ನಾಗ್ ಮತ್ತು ಅತ್ಯುತ್ತಮ ಪೋಷಕ ನಟ ಲೋಕನಾಥ್ ಸೇರಿದಂತೆ ಬಹು ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತು. ಇದನ್ನು ನಾಗ್ ಸಹೋದರರ ವೃತ್ತಿ ಜೀವನದಲ್ಲಿ ಒಂದು ಮೈಲುಗಲ್ಲು ಎಂದು ನೋಡಲಾಗುತ್ತದೆ. ಇದನ್ನು 1983ರಲ್ಲಿ ಶಂಕರ್ನಾಗ್ ಸ್ವತಃ ಲಾಲಾಚ್ ಎಂದು ಹಿಂದಿಯಲ್ಲಿ ಮರುನಿರ್ಮಿಸಲಾಯಿತು. ಇದರಲ್ಲಿ ವಿನೋದ್ ಮೆಹ್ರಾ, ರಂಜಿತ್ ಮತ್ತು ಪ್ರಾಣ್ ನಟಿಸಿದ್ದಾರೆ. ಅನಂತ್ನಾಗ್ ಜೊತೆ ಬಪ್ಪಿ ಲಹಿರಿ ಸಂಗೀತ ನೀಡಿದ್ದಾರೆ. ಕಟ್ಟೆ ಮತ್ತು ಪ್ರಭಾಕರ್ ರಾವ್ ತಾತ ಸಣ್ಣ ಕಳ್ಳರು. ಅವರಿಗೆ ಜೀವನದಲ್ಲಿ ವಿರಾಮ ಸಿಗುವುದಿಲ್ಲ. ಅವರ ಅಪರಾಧ ಭೂತಕಾಲವು ಅವರು ಹೋದಲ್ಲೆಲ್ಲ ಅವರನ್ನು ಬಿಡುವುದಿಲ್ಲ. ಅದನ್ನು ದೊಡ್ಡದಾಗಿಸಲು ಅವರು ತಮ್ಮ ಭೂತಕಾಲವನ್ನು ಆಶ್ರಯಿಸುತ್ತಾರೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅನುಮಾನಾಸ್ಪದವಾಗಿ ಹಾದು ಹೋಗುವವರನ್ನು ಹಾರಿ ಅವರ ವಾಹನಗಳಿಂದ ಮುಕ್ತಗೊಳಿಸಲು ಪ್ರಾರಂಭಿಸುತ್ತಾರೆ. ಆಟೋ ಬಿಡಿಭಾಗಗಳನ್ನು ಡಿಸ್ಅಸೆಂಬಲ್ ಮಾಡಿ ಅವರು ಅವುಗಳನ್ನು ಹಣಕ್ಕಾಗಿ ಮಾರಾಟ ಮಾಡುತ್ತಾರೆ ಮತ್ತು ಆಗಾಗ್ಗೆ ಜನರನ್ನು ಮೋಸಗೊಳಿಸುತ್ತಾರೆ. ಶೀಘ್ರದಲ್ಲೇ ಅವರ ಕದ್ದ ವಾಹನಗಳಲ್ಲಿ ಒಂದು ಕೆಟ್ಟು ಹೋದಾಗ ಅವರ ಸಾಹಸ ಕಾರ್ಯ ಮುಗಿಯುತ್ತದೆ ಮತ್ತು ಸಹಾಯಕ್ಕಾಗಿ ಮೆಕ್ಯಾನಿಕ್ ಟೋನಿ ಡಿಸೋಜಾ ಅವರನ್ನು ಕರೆತರಲಾಗುತ್ತದೆ. ಈ ಅಪರಾಧ ಜೀವನದಲ್ಲಿ ಹಣವು ಮುಕ್ತವಾಗಿ ಹರಿಯುವ ಪರಿಕಲ್ಪನೆಯಾಗಿದೆ ಎಂದು ಅರಿತುಕೊಂಡ ಟೋನಿ ಈ ಅಪರಾಧ ಜೋಡಿಯೊಂದಿಗೆ ಕೈಜೋಡಿಸುತ್ತಾನೆ. ಶೀಘ್ರದಲ್ಲೇ ಮೂವರು ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ವಾಹನಗಳನ್ನು ದೋಚುತ್ತಾರೆ. ಈ ಪ್ರಕ್ರಿಯೆಯ ಸಮಯದಲ್ಲಿ ಅವರು ತನ್ನ ಅನಾರೋಗ್ಯ ಪೀಡಿತ ತಾಯಿಯ ವೈದ್ಯಕೀಯ ವೆಚ್ಚವನ್ನು ಭರಿಸಲು ಕಳ್ಳತನ ಮಾಡುತ್ತಿರುವ ಮತ್ತೊಬ್ಬ ಸಣ್ಣ ಕಳ್ಳ ಮಂಜು ಎಂಬಾತನನ್ನು ತಮ್ಮ ಅಪರಾಧ ವ್ಯವಹಾರಕ್ಕೆ ಸೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ. ಸ್ವಲ್ಪ ಸಮಯದ ನಂತರ ಟೋನಿ ಮತ್ತು ಮಂಜು ಮದುವೆಯಾಗುತ್ತಾರೆ. ಚಿತ್ರದ ಉತ್ತಮ ಭಾಗಕ್ಕಾಗಿ ಪೊಲೀಸರು ಹೊರಿಸುತ್ತಿದ್ದಾರೆ. ನಂತರ ಅಂತಿಮವಾಗಿ ಮೂವರನ್ನು ಬಂಧಿಸಿ ಪೈಪ್ ಸೇದುವ ಇನ್ಸ್ಪೆಕ್ಟರ್ ನಾಯಕ್ಗೆ ಸಂತೋಷವನ್ನುಂಟು ಮಾಡುತ್ತಾರೆ. ಜೈಲ್ ಬರ್ಡ್ಗಳಾಗಿ ಕಟ್ಟೆ ಮತ್ತು ತಾತ ಶಾಂತಿ ಕಂಡುಕೊಂಡಿದ್ದಾರೆ, ಆದರೆ ಟೋನಿ ಅಲ್ಲ. ಅವನ ಹತಾಶ ಸ್ವಭಾವವು ಅವನನ್ನು ಬಂಧಿಸುವ ಸರಪಳಿಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಮೂವರು ಜೈಲು ತಪ್ಪಿಸಿಕೊಳ್ಳುವಿಕೆಯನ್ನು ಯೋಚಿಸಿ ಬಹುತೇಕ ಪರಿಪೂರ್ಣತೆಗೆ ಕಾರ್ಯಗತಗೊಳಿಸುತ್ತಾರೆ. ಈ ಪ್ರಕ್ರಿಯೆಯನ್ನು ಎತ್ತರದ ಜೈಲಿನ ಗೋಡೆಗಳಿಂದ ಆಕಸ್ಮಿಕವಾಗಿ ಬಿದ್ದು ತಾತ ಸಾಯುತ್ತಾರೆ. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವಾಗ ಕಟ್ಟೆ ಮತ್ತು ಟೋನಿ ಎನ್ಕೌಂಟರ್ನಲ್ಲಿ ಕೊಲ್ಲಲ್ಪಡುತ್ತಾರೆ. ಈ ಹಂತದಲ್ಲಿ ಟೋನಿಯಿಂದ ಗರ್ಭಿಣಿಯಾಗಿರುವ ಮಂಜು ಮಗುವನ್ನು ಉತ್ತಮ ಮತ್ತು ಆರೋಗ್ಯಕರ ವಾತಾವರಣದಲ್ಲಿ ಬೆಳೆಸುವುದಾಗಿ ಪ್ರತಿಜ್ಞೆ ಮಾಡುವುದರೊಂದಿಗೆ ಚಿತ್ರ ಕೊನೆಗೊಳ್ಳುತ್ತದೆ. ಟೋನಿ ಡಿಸೋಜಾ ಪಾತ್ರದಲ್ಲಿ ಅನಂತ್ನಾಗ್, ಕಟ್ಟೆ ಪಾತ್ರದಲ್ಲಿ ಶಂಕರ್ನಾಗ್, ಪ್ರಭಾಕರ್ ರಾವ್ ತಾತ ಆಗಿ ಲೋಕನಾಥ್, ಮಂಜು ಪಾತ್ರದಲ್ಲಿ ಪ್ರಿಯಾ ತೆಂಡೂಲ್ಕರ್, ರಮೇಶ್ ಭಟ್ ಇನ್ಸ್ಪೆಕ್ಟರ್ ನಾಯಕ್, ಕಾನ್ಸ್ಟೇಬಲ್ ತಿಮ್ಮಯ್ಯ ಪಾತ್ರದಲ್ಲಿ ಮಂದೀಪ್ ರಾಯ್, ಪ್ರಕಾಶ್, BR ಶಿವರಾಮಯ್ಯ, ಮೈಸೂರು ನಾಗರಾಜ್, ರಂಗ ಬಸವರಾಜು, ವಾಲಿ. ಪ್ರಭಾಕರ್ ಬದ್ರಿ ಈ ಚಿತ್ರಕ್ಕೆ ಧ್ವನಿಪಥ ಸಂಯೋಜಿಸಿದ್ದಾರೆ ಮತ್ತು ರುದ್ರಮೂರ್ತಿ ಶಾಸ್ತ್ರಿ ಸಾಹಿತ್ಯ ಬರೆದಿದ್ದಾರೆ. ಈ ಆಲ್ಬಮ್ 4 ಹಾಡುಗಳನ್ನು ಒಳಗೊಂಡಿದೆ. ಪ್ರಭಾಕರ್ ಬದ್ರಿ ಈ ಚಿತ್ರಕ್ಕೆ ಧ್ವನಿಪಥ ಸಂಯೋಜಿಸಿದ್ದಾರೆ ಮತ್ತು ರುದ್ರಮೂರ್ತಿ ಶಾಸ್ತ್ರಿ ಸಾಹಿತ್ಯ ಬರೆದಿದ್ದಾರೆ. ಈ ಆಲ್ಬಮ್ 4 ಹಾಡುಗಳನ್ನು ಒಳಗೊಂಡಿದೆ. 1979-80 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು: 2ನೇ ಅತ್ಯುತ್ತಮ ಚಿತ್ರ ಅನಂತ್ನಾಗ್ ಶಂಕರ್ನಾಗ್, ಅತ್ಯುತ್ತಮ ನಟ ಅನಂತ್ನಾಗ್, ಅತ್ಯುತ್ತಮ ಪೋಷಕ ನಟ ಲೋಕನಾಥ್, ಅತ್ಯುತ್ತಮ ಚಿತ್ರಕಥೆ ಮರಿಯಂ ಜಟ್ಟೂರವಾರ ಶಂಕರ್ನಾಗ್, ಅತ್ಯುತ್ತಮ ಛಾಯಾಗ್ರಾಹಕ BC ಗೌರಿಶಂಕರ್, ಅತ್ಯುತ್ತಮ ಸಂಪಾದಕ B ಭಕ್ತವತ್ಸರಂ, ಅತ್ಯುತ್ತಮ ಧ್ವನಿಮುದ್ರಣ SP ರಾಮನಾಥನ್. 28ನೇ ಫಿಲ್ಮ್ಫೇರ್ ಪ್ರಶಸ್ತಿಗಳು ದಕ್ಷಿಣ ಅತ್ಯುತ್ತಮ ನಿರ್ದೇಶಕ ಶಂಕರ್ನಾಗ್ ಅವರಿಗೆ ಸಲ್ಲಿದೆ. ಪ್ರಿಯ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಮುಂದಿನ ಚಲನಚಿತ್ರದ ವಿಮರ್ಶೆಯೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.